ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಲಸಂಡೆ ಬೀಜ ಅಥವಾ ಲೋಬಿಯಾ ಅಂತ ಏನು ಹೇಳ್ತೇವೆ ಅದನ್ನು ಉಪಯೋಗಿಸಿಕೊಂಡು ಖಾನಾವಳಿಯಲ್ಲಿ ಮಾಡುವಂತಹ ಒಂದು ಪಲ್ಯವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಕಾಳಿನ ಪಲ್ಯ ಅಂತ ಹೇಳ್ತಾರೆ ಇದಕ್ಕೆ. ಅದನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ತಯಾರಿಸ್ಬೋದು ಅಂತ ಹೇಳಿಕೊಂಡು ತೋರಿಸ್ತಾ ಇದ್ದೇವೆ ನಾವಿವತ್ತು. ಬನ್ನಿ ಸ್ನೇಹಿತರೆ, ಇದನ್ನು ಈಗ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇವತ್ತೊಂದು ಸ್ವಲ್ಪ ಬೇರೆ ಕ್ರಮದಲ್ಲಿ ತೋರಿಸ್ತಾ ಇದ್ದೇನೆ ನಾನು. ಮೊದಲಿಗೆ ಒಂದು ತಟ್ಟೆಯಲ್ಲಿ 4 ಟೇಬಲ್ ಸ್ಪೂನ್ನಷ್ಟು ಮೊಸರು ತಗೊಂಡಿದ್ದೇನೆ. ಹುಳಿ ಮೊಸರಲ್ಲ, ಇದು ಫ್ರೆಶ್ ಮೊಸರು. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಹುಡಿ, 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ ಹುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಕಲಸಿಟ್ಕೊಳ್ಳಿ. ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ನಾವು ಅಲಸಂಡೆ ಬೀಜ ಬೇಯಿಸಿ ಇಡುವಾಗಲೂ ಅದಕ್ಕೆ ಉಪ್ಪು ಹಾಕಿದ್ದೇವೆ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗ್ತದೆ. ಇದಕ್ಕೊಂಚೂರು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ, ಗಂಟುಗಳಿಲ್ಲದ ಹಾಗೆಯೇ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಸೈಡಲ್ಲಿ. ಇನ್ನೀಗ ಬಾಣಲೆ ಇಟ್ಕೊಂಡು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ಇದಕ್ಕೆ. ಟೇಬಲ್ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ, ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1/4 ಟೀ ಸ್ಪೂನಷ್ಟು ಇಂಗಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಇಂಗಿನ ಹುಡಿ ಇಲ್ಲ ಅಂತಂದರೆ ಮುದ್ದೆ ಇಂಗು ಕರಗಿಸಿ ಕೂಡ ಹಾಕಿಕೊಳ್ಬೋದು. ಸ್ವಲ್ಪ 1-2 ದಂಡಿನಷ್ಟು ಕರಿಬೇವು. ಇವಿಷ್ಟನ್ನು ಚೆನ್ನಾಗಿ ಸಿಡಿಯುವವರೆಗೆ, ಸಾಸಿವೆ ಸಿಡಿಯುವವರೆಗೆ ಅದನ್ನು ಫ್ರೈ ಮಾಡಿ ನಂತರ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ, ಸಣ್ಣದಾಗಿ ಹೆಚ್ಚಿ. ಇಲ್ಲ ಉದ್ದಕ್ಕೆ ಸೀಳಿಬೇಕಾದ್ರೆ ಉದ್ದಕ್ಕೆ ಕೂಡ ಹಾಕಿಕೊಳ್ಬೋದು. 2 ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಈರುಳ್ಳಿ ಸಣ್ಣದಂತಾದರೆ 3 ಹಾಕ್ಕೊಳ್ಬೋದು. ನಾನು ದೊಡ್ಡದಾದ ಕಾರಣ 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಅದನ್ನು ಫ್ರೈ ಮಾಡಿಕೊಳ್ಳಿ. ಒಂದು 3ರಿಂದ 4 ನಿಮಿಷ, 3 ನಿಮಿಷ ಬೇಕಾಗ್ತದೆ ಫ್ರೈ ಮಾಡಿಕೊಳ್ಳಿ. 1-2 ನಿಮಿಷ ಫ್ರೈ ಮಾಡಿದ ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಖಾರಕ್ಕೆ ಬೇಕು ಅಂತ ಹೇಳೋರು ಸ್ವಲ್ಪ ಹಸಿಮೆಣಸು ಬೇಕಾದರೆ ಇದ್ರ ಜೊತೆಗೆ ಹಾಕಿಕೊಳ್ಬೋದು. ನಾನು ಹಾಕಲಿಲ್ಲ ಇವತ್ತು. ಇದನ್ನು ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. 2ರಿಂದ 3 ನಿಮಿಷ ನೋಡಿ, ಇಷ್ಟು ಫ್ರೈ ಆಗುವವರೆಗೆ ಮಾಡಿಕೊಳ್ಬೇಕು. ನಂತರ ಇದಕ್ಕೆ 1 ಸಣ್ಣ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡಿದ್ದೇನೆ. ಕ್ಯಾಪ್ಸಿಕಮ್ ಆಪ್ಷನಲ್ಲಿ, ಇಲ್ಲಿ ಬಜ್ಜಿ ಮೆಣಸಿದ್ರೆ ಅದನ್ನು ಕೂಡ ಹಾಕಿಕೊಳ್ಬೋದು, ಇಲ್ಲ ಹಸಿಮೆಣಸು ಇಷ್ಟಪಡೋರು ಹಸಿಮೆಣಸು ಕೂಡ ಹಾಕಿಕೊಳ್ಬೋದು. ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೇನೆ ಇವತ್ತು. ಹಾಗೆಯೇ 2 ಟೊಮೆಟೊವನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಹಾಗೆ ಮೆತ್ತಗಾಗುವವರೆಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. 1-2 ನಿಮಿಷ ಫ್ರೈ ಮಾಡಿಕೊಳ್ಬೇಕಾಗ್ತದೆ. ಕ್ಯಾಪ್ಸಿಕಮ್ ಹಾಗೂ ಟೊಮೆಟೊ ಚೆನ್ನಾಗಿ ಮೆತ್ತಗಾಗುವವರೆಗೆ 1-2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ, ಆವಾಗ ಅದು ಬೇಗ ಫ್ರೈ ಆಗ್ತದೆ. ನಂತರ ಇದಕ್ಕೆ ನಾವೇನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಆ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೊಳ್ಳುವ. ಮಸಾಲೆಯನ್ನು ಸೇರಿಸಿ ಅದನ್ನು ನಾವು ಎಷ್ಟು ಮೊಸರು ಹಾಕಿದ್ದೇವೆ ಅಷ್ಟೇ ಅದಕ್ಕೆ ನೀರು ಸೇರಿಸ್ಕೊಳ್ಬೋದು. ಬೇಕು ಅಂತಾದರೆ ನೀವು ಮೊಸರೇ ಜಾಸ್ತಿ ಹಾಕೋದು ಅಂತಾದರೆ ಮೊಸರು ಕೂಡ ಹಾಕಿಕೊಳ್ಬೋದು. ಇದನ್ನು ಈಗ ನೋಡಿ, ನಾನು ಎಷ್ಟು ಮೊಸರು ಹಾಕಿದ್ದೇನೆ ಅಷ್ಟೇ ನೀರು ಕೂಡ ಹಾಕಿಕೊಂಡೆ. ಇದರ ಉದ್ದೇಶ ಅಂದರೆ ಅದು ಚೆನ್ನಾಗಿ ಬೇಯಲಿಕ್ಕೆ, ಕ್ಯಾಪ್ಸಿಕಮ್ ಟೊಮೆಟೊ ಹಾಗೂ ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಹೇಳಿಕೊಂಡು ಇದನ್ನು ಪುನಃ 1-2 ನಿಮಿಷಗಳ ಕಾಲ ಅದನ್ನು ಕುದಿಸಬೇಕು. ಮೊಸರಿನ ಹಸಿ ವಾಸನೆ ಸರಿಯಾಗಿ ಹೋಗಬೇಕು. ಹಾಗೆಯೇ ಮೊಸರು ಒಡಿಲಿಕ್ಕೆ ಬಿಡಬಾರ್ದು. ನಿಮಗೆ ಅದು ಮೊಸರು ಒಡಿಬೋದು ಅಂತೇಳಿ ಡೌಟ್ ಇದ್ದರೆ ಅದಕ್ಕೊಂಚೂರು ಕಡಲೆ ಹುಡಿಯ ಇಲ್ಲ ಕಾರ್ನ್ ಹುಡಿಯ ಹಾಕಿಕೊಳ್ಬೋದು. ಸರಿಯಾಗಿ ನೋಡಿ 2ರಿಂದ 3 ನಿಮಿಷ ಅದನ್ನು ಕುದಿಸಬೇಕು. ನೋಡಿ, ಇಷ್ಟು ಹೀಗೆ ಕುದಿಯುವಾಗ ಅದಕ್ಕೆ ನಾವೇನು ಬೇಯಿಸಿ ಇಟ್ಕೊಂಡು, ನಾನು ಅಲಸಂಡೆ ಬೀಜ ಬೇಯಿಸಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕಿ ಬೇಯಿಸಿಟ್ಟ ಅಲಸಂಡೆ ಬೀಜವನ್ನು ಸೇರಿಸಿಕೊಂಡು ಇದನ್ನು ಈಗ ಪುನಃ 2ರಿಂದ 3 ನಿಮಿಷ ಅಲಸಂಡೆ ಬೀಜ ಬೇಯಿಸಿ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ಅಂದರೆ 10ರಿಂದ 12 ನಿಮಿಷದೊಳಗೆ ಇದನ್ನು ತಯಾರಿಸಿಕೊಳ್ಬೋದು. ಸಾಧಾರಣವಾಗಿ ನೀರು ಪೂರ್ತಿ ಆರುವವರೆಗೆ ಇದನ್ನು ಕುದಿಸಿದ್ರೆ ಆಯಿತು. ದೊಡ್ಡ ಕುದಿಯಲ್ಲೇ ಕುದಿಸಿದರೆ ಸಾಕು. ಅದು ಅಲಸಂಡೆ ಬೀಜಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಎಳ್ಕೊಳ್ತದೆ. ಆವಾಗ ಇದು ರುಚಿಯಾದ ಕಾಳಿನ ಪಲ್ಯ ರೆಡಿ ಆಗ್ತದೆ. ಇದು ಒಳ್ಳೆ ರುಚಿಯಾಗಿರ್ತದೆ. ಅನ್ನದ ಜೊತೆಗೆ ಕೂಡ ಪಲ್ಯದಾಗಿ ಉಪಯೋಗಿಸಿಕೊಳ್ಬೋದು. ಜೋಳದ ರೊಟ್ಟಿ ಜೊತೆಗೆ ಬೆಸ್ಟ್ ಆಗ್ತದೆ ಇದು. ಹಾಗೆಯೇ ಚಪಾತಿ ಜೊತೆಗೆ ಕೂಡ ಸೇರಿಸ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ.
ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.